ಕಾಂಗ್ರೆಸ್ ಪಾರ್ಟಿ ಅಂದ್ರೆ ಅದೊಂದು ಮುಸ್ಲಿಂ ಲೀಗ್. ದೇಶ ಇಬ್ಬಾಗಕ್ಕೆ ಕರೆ ಕೊಟ್ಟಿದ್ದ ಪಾರ್ಟಿ ಮುಸ್ಲಿಂ ಲೀಗ್. ಕಾಂಗ್ರೆಸ್ ಪಾರ್ಟಿ ಅಂದ್ರೆ ಅದೊಂದು ಮುಸ್ಲಿಂ ಲೀಗ್ ಇದ್ದ ಹಾಗೆ ದೇಶ ಇಬ್ಬಾಗಕ್ಕೆ ಕರೆ ಕೊಟ್ಟಿದ್ದ ಪಾರ್ಟಿ ಮುಸ್ಲಿಂ ಲೀಗ್. ರಾಹುಲ್ ಗಾಂಧಿಯು ಈ ಮುಸ್ಲಿಂ ಲೀಗ್ನ ಮುಖ್ಯಸ್ಥ. ಇಂಡಿ ಕೂಟದ ವಿರುದ್ಧ ಕೇಂದ್ರ ಸಚಿವ ಜೋಶಿ ಆರೋಪವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಹ್ಯಾಸ್ ಬಿಕಮ್ ಎ ಮುಸ್ಲಿಂ ಲೀಗ್. ಕೇರಳಂ ಸರ್ಕಾರ ರಚನೆಗೆ ಮುಸ್ಲಿಂ ಲೀಗ್ ಸಪೋರ್ಟ್. ಕೇರಳಂನಲ್ಲಿ 18 ಮುಸ್ಲಿಮರಿಗೆ ಸಚಿವ ಸ್ಥಾನ ಕೊಡುತ್ತಾರೆ. ಅಸ್ಸಾಂನಲ್ಲಿ 19 ಶಾಸಕರ ಪೈಕಿ 18 ಮುಸ್ಲಿಮರಿದ್ದಾರೆ. ರಾಹುಲ್ ಗಾಂಧಿ ಮೊಹಮ್ಮದ್ ಅಲಿ ಜಿನ್ನಾ ಇದ್ದಂತೆ. ರಾಹುಲ್ ಗಾಂಧಿಗೆ ಜಿನ್ನಾ ಎಂದ ಪ್ರಹ್ಲಾದ್ ಜೋಶಿ. ರಾಹುಲ್ ಗಾಂಧಿಯ ಪ್ರಬುದ್ಧ ಪಾರ್ಟ್ ಟೈಮ್ ರಾಜಕಾರಣಿ. ಯಾವುದೇ ವಿಷಯದ ಬಗ್ಗೆ ಗಂಭೀರತೆ ಇಲ್ಲದ ಲೀಡರ್ ರಾಹುಲ್ ಗಾಂಧಿ. ರಾಹುಲ್ ಮಾತಿನಂತೆ ಸಿದ್ದು ನಡೆದರೆ ಕತೆ ಮುಗಿತು. ಕೇಂದ್ರದಂತೆ ರಾಜ್ಯದಲ್ಲೂ ಕಾಂಗ್ರೆಸ್ ನಶಿಸಿ ಹೋಗುತ್ತೆ. ಮುಸ್ಲಿಮರನ್ನ ಡಿಕೆಶಿ ನಮ್ಮ ಬ್ರದರ್ ಅಂತ ಕರೆದಿದ್ದಾರೆ. ಡಿಕೆಶಿಗೆ ಇವರು ಹೇಗೆ ಬ್ರದರ್ಸ್ ಆಗ್ತಾರೋ ಗೊತ್ತಿಲ್ಲ. ಡಿಸಿಎಂ ಡಿಕೆ ವಿರುದ್ಧ ಬಿಜೆಪಿಯ ಪ್ರಹ್ಲಾದ್ ಜೋಶಿ ವ್ಯಂಗ್ಯವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಅಂದ್ರೆ ಅದು ಮುಸ್ಲಿಂ ಲೀಗ್ ಇದ್ದ ಹಾಗೆ. ಮುಸ್ಲಿಂ ಲೀಗ್ ಅಂದ್ರೆ ಏನು? ದೇಶವನ್ನ ಇಬ್ಬಾಗಕ್ಕೆ ಕರೆ ಕೊಟ್ಟಂತ ಪಾರ್ಟಿ ಮುಸ್ಲಿಂ ಲೀಗ್. ಆಡಳಿತದ ಬಗ್ಗೆ ಇನ್ಸ್ಪೈಟ್ ಆಫ್ ಈ ರೀತಿಯಾದಂಥ ನಿರ್ಣಯಗಳನ್ನು ನೀವು ತೆಗೆದುಕೊಂಡ್ರೆ ಇಡೀ ದೇಶದಲ್ಲಿ ನಿಮ್ಮದು ಈಗ ಮುಸ್ಲಿಂ ಲೀಗ್ ಆಗಿದೆ. ಕಾಂಗ್ರೆಸ್ ಪಾರ್ಟಿ ಅಂದರೆ ಮುಸ್ಲಿಂ ಲೀಗ್. ನಿಮ್ಮ ಗಮನಕ್ಕಿದೆ ಅಂತ ನಾನು ಭಾವಿಸ್ತೇನೆ. ಮೊನ್ನೆ ಅವರು ಕೇರಳ ಮೇಲಿಂದ ಅಸ್ಸಾಮು ಮತ್ತು ವೆಸ್ಟ್ ಬೆಂಗಾಲ್ ಸೇರಿ 90 ಸೀಟುಗಳನ್ನು ಗೆದ್ದಾರೆ. ಅದರೊಳಗೆ 90 ಸೀಟುಗಳಲ್ಲಿ ಸುಮಾರು ಅಸ್ಸಾಂದಾಗ 19 ಪೈಕಿ 18 ಮುಸಲ್ಮಾನರದು. 63ರಲ್ಲಿ ಸುಮಾರು 12-13 ಜನ ಮುಸಲ್ಮಾನರು. ಎಲ್ಲಿ? ಕೇರಳದಾಗ. ಪ್ಲಸ್ ತಮಿಳ್ನಾಡಿನಾಗ 5 ಜನ ಇದ್ದಾರೆ, 4 ಜನ ಮುಸಲ್ಮಾನರು. ಅದಕ್ಕೆ ಅಜ್ಮಲ್ ಏನು ಹೇಳಿದ್ದಾರೆ, ಅಜ್ಮಲ್ ಬದ್ರುದ್ದೀನ, ಇದು ಮುಸ್ಲಿಂ ಲೀಗ್ ಆಗ್ಯದ. ಕಾಂಗ್ರೆಸ್ ಪಾರ್ಟಿ ಹ್ಯಾಸ್ ಬಿಕಮ್ ಮುಸ್ಲಿಂ ಲೀಗ್. ಮುಸ್ಲಿಂ ಲೀಗ್ ಅಂದ್ರೆ ಏನು? ಭಾಳ ಜನಕ್ಕೆ ಮುಸ್ಲಿಂ ಲೀಗ್ ಅಂದರೆ ಏನೋ ಬಿಡ ಸಾಬರ್ದು ಒಂದು ಪಾರ್ಟಿ ಅಂತ ತಿಳ್ಕೊಂಡ್ರೆ. ಹಂಗಲ್ಲದ. ಮುಸ್ಲಿಂ ಲೀಗು ಈ ದೇಶವನ್ನು ಇಬ್ಬಾಗ ಮಾಡಲಿಕ್ಕೆ ಕರೆ ಕೊಟ್ಟಂಥ ಮೊದಲನೆಯ ಪಾರ್ಟಿ ಮುಸ್ಲಿಂ ಲೀಗ್. ಜಿನ್ನಾ ಯಾರು ಸರ್ ಹಾಗಾದ್ರೆ? ಜಿನ್ನಾನು ಮುಸ್ಲಿಂ ಲೀಗ್ ಅಲ್ಲ. ಅಲ್ಲಿ ಈ ಇದ್ರಾಗೂ ಜಿನ್ನಾ ಬಹುತೇಕ ನನಗೆ ಅನ್ನಿಸ್ತದ ರಾಹುಲ್ ಗಾಂಧಿನ ಜಿನ್ನಾಗುವಂಗೆ ಕಾಣ್ತಾರೆ ಈಗ. ಯಾಕಂದ್ರೆ ಮುಸ್ಲಿಂ ಲೀಗ್ ಅವ್ರದ್ದಲ್ಲ. ಈಗ ನಾ ಹೇಳಿದ್ದಲ್ಲಿದೆ. ನಮಗೆ ಸೈದ್ಧಾಂತಿಕವಾಗಿ ಅವರ ಆಡಳಿತದ ಬಗ್ಗೆ ತೀವ್ರವಾದಂಥ ಭಿನ್ನಾಭಿಪ್ರಾಯ ಇದೆ. ಯಾರ ಬಗ್ಗೆ? ಸಿದ್ದರಾಮಯ್ಯನವರ ಆಡಳಿತದ ಬಗ್ಗೆ. ಇನ್ಸ್ಪೈಟ್ ಆಫ್ ದ್ಯಾಟ್ ಅಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇಲ್ಲಿ ಈ ಬಾರಿ ಅವರು ಆಡಳಿತಕ್ಕೆ ಬಂದಿದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿ ಅಂತಹ ಒಬ್ಬ